ಸಾರ್ ಹೋಮ್ವರ್ಕ್ ಕೊಟ್ಟಿದ್ದಾರಲ್ಲ, ಮಾಡ್ಕೊಂಬಂದಿದ್ದೇನು? ಅವು ಅರ್ಥನೇ ಆಗ್ತಾ ಇಲ್ಲ ಕಲಿವೀರ. ಸ್ವಲ್ಪ ಹೇಳ್ಬಿಡು, ಬರ್ಕೊಂಡ್ಬಿಡ್ತೀನಿ ನಾನು. ಸರಿ, ಚಿತ್ರ ಸಮೇತ ಹೇಳ್ತೀನಿ ಬಾ. ಚಿತ್ರ ನೋಡಿ ವಾಕ್ಯಗಳನ್ನು ಸರಿಪಡಿಸಿ ಬರಿ ಎನ್ನುವಂಥದ್ದು ಸಾರ್ ಕೊಟ್ಟಿರುವಂಥ ಹೋಮ್ವರ್ಕ್. ಹೌದು ತಾನೇ? ನಾನು ಸರಿಯಾಗಿ ಹೇಳ್ತೀನಿ, ಎಲ್ಲಾನು ಬರ್ಕೊ. ಸರಿ ಹೇಳಪ್ಪ, ಬರ್ಕೊಳ್ತೀನಿ. ನನಗಂತೂ ಅವು ಬರ್ತಾನೆ ಇಲ್ಲ. ಸರಿ, ಮೊದಲ ಚಿತ್ರ ನೋಡು. ಇಲ್ಲಿ ನಾಯಿ ಚಿತ್ರ ಇದೆ. ಪಕ್ಕದಲ್ಲಿ ಒಂದು ವಾಕ್ಯವನ್ನು ತಪ್ಪಾಗಿ ಕೊಡಲಾಗಿದೆ. ಬೊಗಳಿತು ನಾಯಿ ಬೌ ಬೌ ಎಂದು. ಇದು ತಪ್ಪಾಗಿ ಕೊಟ್ಟಿರುವಂಥ ವಾಕ್ಯ. ಇದನ್ನು ನಾವು ಯಾವ ರೀತಿ ಬರೀಬೇಕು ವೀರ ಅಂದರೆ, ನಾಯಿ ಬೌ ಬೌ ಎಂದು ಬೊಗಳಿತು. ಸರಿ ಕಲಿವೀರ, ನಾಯಿ ಬೌ ಬೌ ಎಂದು ಬೊಗಳಿತು. ಎರಡನೇ ಚಿತ್ರ ನೋಡಿ, ಸ್ವಲ್ಪ ಆನ್ಸರ್ ಹೇಳು, ಬರ್ಕೊಂಡ್ಬಿಡ್ತೀನಿ. ಸ್ವಲ್ಪ ತಲೆ ಉಪಯೋಗಿಸು. ಇಲ್ಲಿ ಚಿತ್ರದಲ್ಲಿ ಏನಿದೆ, ವಾಕ್ಯದಲ್ಲಿ ಏನಿದೆ ನೋಡೋಣ ಬನ್ನಿ. ಗೌರಿ ಗೌತಮ ತಂದರು ನೀರನ್ನು ಚೌರಿಗೆಯಲ್ಲಿ. ನೋಡೋವೀರ, ಚೌರಿಗೆಯಲ್ಲಿ ನೀರನ್ನು ಗೌರಿ ಗೌತಮರು ತಂದರು. ಅಯ್ಯೋ, ನನಗೂ ಬರ್ತಾ ಇಲ್ಲ ಕಣೋ. ಇನ್ನೊಂದ್ಸರಿ ನೋಡ್ತೀನಿ ತಡಿ. ಗೌರಿ ಗೌತಮ ಚೌರಿಗೆಯಲ್ಲಿ ನೀರನ್ನು ತಂದರು. ಓ ಸರಿ ವೀರ, ಇದನ್ನು ಬರ್ಕೊ. ಗೌರಿ ಗೌತಮ ಚರಿಗೆಯಲ್ಲಿ ನೀರನ್ನು ತಂದರು. ಆಯ್ತಪ್ಪ, ಬರ್ಕೊಂಡೆ. ಮೂರನೇ ಚಿತ್ರ ಏನು ನೋಡುದು? ಮೂರನೇ ಚಿತ್ರ ಅಲ್ವಾ? ತಾಯಿಯು ಔಷಧಿ ಗಾಯಕ್ಕೆ ಕಾಲಿನ ಹಾಕಿದಳು. ತಾಯಿಯು ಔಷಧಿ ಗಾಯಕ್ಕೆ ಕಾಲಿನ ಹಾಕಿದಳು. ತಾಯಿಯು ಕಾಲಿನ ಗಾಯಕ್ಕೆ ಔಷಧಿ ಹಾಕಿದಳು. ಬರ್ಕೊಳ್ಳೋವೀರ. ತಾಯಿಯು ಕಾಲಿನ ಗಾಯಕ್ಕೆ ಔಷಧಿ ಹಾಕಿದಳು. ಬರ್ಕೊಂಡೆ. ನೆಕ್ಸ್ಟ್ ಲಾಸ್ಟ್ ಚಿತ್ರ ಹೇಳ್ಬಿಡಪ್ಪ, ಇದೊಂದೇ ವರ್ಕ್ ಇರೋದು. ಕೊನೆಯದು. ಮಾಡುತ್ತಿಹರು ಶೌಚಾಲಯ ಶುಚಿ. ಶೌಚಾಲಯ ಶುಚಿ ಮಾಡುತ್ತಿಹರು. ಸಿಂಪಲ್ ಆಗಿದೆಯಲ್ಲೋ ಇದು. ಥ್ಯಾಂಕ್ಸ್ ಕಲಿವೀರ ಹೇಳಿದ್ದಕ್ಕೆ. ನನಗಿವ್ಯಾವು ಬರ್ತಾನೆ ಇದ್ದಿಲ್ಲಪ್ಪ. ಸರಿ, ನಡೆಯೋ, ಮನೆಗೆ ಹೋಗೋಣ.